ಬಿಗ್ ಬಾಸ್ ಮನೇಲಿ ಕುರುಕ್ಷೇತ್ರ ಆಗಿರ್ಲಿ ಅಥವಾ ಮಹಾಭಾರತನೇ ಆಗಿರ್ಲಿ ನಡೆಯೋದು ವಿನಯ್ ಅವರು ಮತ್ತೆ ಕಾರ್ತಿಕ್ ಅವ್ರ ಮಧ್ಯ ಮಾತ್ರ. ಬಟ್ ಏನಾದ್ರು ಲಾಸ್ಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಒಂದು ರೋಸ್ ಕೊಟ್ಬಿಟ್ಟು ಕಾಂಪ್ರಮೈಸ್ ಆಗಿ ಆ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳಕ್ ಕೊಟ್ರು. ಅವರೇ ಹೇಳೋ ಪ್ರಕಾರ ಅಂದ್ರೆ ವಿನಯ್ ಅವರೇ ಹೇಳ್ತಾರೆ 10 ವರ್ಷದ ನಂಗೆ ಕಾರ್ತಿಕ್ ಗೊತ್ತು ಅಂತ. ಆದ್ರೆ ಮನೆಗೆ ಬಂದ್ಮೇಲೆ ಅದೇ ವಿನಯ್ ಅವರು ಕಾರ್ತಿಕ್ ಅವ್ರ ಬಗ್ಗೆ ಇಲ್ಲ ನಾನು ಹೊರಗಡೆ ಇರೋನೇ ಬೇರೆ ಇಲ್ಲಿರೋದೇ ಬೇರೆ ಅಂತ ಹೇಳಿದ್ದುಂಟು. ಅಥವಾ ನನಗೆ ಹೊರಗಡೆ ಹೋದ್ಮೇಲೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳಕ್ ಇಷ್ಟಪಡಲ್ಲ, ಅವ್ನು ಹಂಗೆ ಹಿಂಗೆ ಅಂತಾನು ಹೇಳಿದ್ದುಂಟು. ಅದಾದ್ಮೇಲೆ ಯಾವಾಗ ಸುದೀಪ್ ಸರ್ ಏನು ಬಗೆಹರಿಸ್ಕೊಂಡು ಮತ್ತೆ ಆ ಸಂಬಂಧನ ಬೆಳೆಸ್ಕೊಳಕ್ ಹೇಳಿದ್ರು, ಆಗ ಏನೋ ಒಂದ್ ಕಡೆ ಸರಿಯಾಗಿ ಹೋಗ್ತಾ ಇತ್ತು ಅನ್ನೋಷ್ಟಿಗೆ ಕೆಲವೊಂದ್ ಸರ್ತಿ ಅವರೆಲ್ಲ ಸಾರಿ ಕೇಳಿ 3ನೇ ವ್ಯಕ್ತಿಯಿಂದ ನನಗೆ ನಿನ್ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನಾವಿಬ್ರು ಚೆನ್ನಾಗಿರೋಣ ಅಂತ ಹೇಳಿದ್ರು. ಆಗ ಕಾರ್ತಿಕ್ ಅವರು ಫುಲ್ ಖುಷಿಯಿಂದ ಹೋಗಿ ಹಗ್ ಮಾಡಿಲ್ಲ, ಮಾತುಕತೆ ಆಯ್ತು. ಅದಾದ್ಮೇಲೆ ಸಪ್ರೇಟ್ ಆಗು ಇಬ್ರು ಮಾತಾಡ್ಕೊಂಡ್ರು. ಬಟ್ ನಿನ್ನೆ ಎಲ್ಲ ಆಟ ಮುಗಿದ್ಮೇಲೆ ಪ್ರತಾಪ್ ಹಾಗೂ ಸಂಗೀತ ಮತ್ತೆ ಕಾರ್ತಿಕ್ ಅವ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಾರ್ತಿಕ್ ಹೇಳ್ತಾ ಇದ್ರು, ನೀನ್ ನೋಡಿದ್ಯಾ ವಿನಯ್ ಯಾವತ್ತು ನನಗೆ ಪಾಸಿಟಿವ್ ಆಗಿ ಏನು ಹೇಳಲ್ಲ, ಇಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇರುತ್ತೆ, ಅದು ಕಾಂಪ್ಲಿಮೆಂಟರಿ ಕೊಟ್ಟರು ನೆಗೆಟಿವ್ ಆಗಿ ಕೊಡೋ ತರ ಇರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸಂಗೀತ ಅವರು ಧ್ವನಿಗೂಡಿಸಿದ್ರು, ಹೌದು ಮಾಡಲ್ಲ ಕಾರ್ತಿಕ್ ಅವರು ಆ ರೀತಿ ಮಾಡಲ್ಲ, ಯಾಕೆ ಮಾಡ್ತಾರೆ ಹೇಳಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ವಿನಯ್ ಅವರು ಯಾವತ್ತಿಗೂ ಪಾಸಿಟಿವ್ ಆಗಿ ರಿಪ್ಲೈ ಮಾಡಲ್ವಾ ಕಾರ್ತಿಕ್ ಅವ್ರಿಗೆ, ಅಥವಾ ಇವರಿಬ್ರು ಮತ್ತೆ ಯಾವತ್ತೂ ಸಂಬಂಧ ಸರಿ ಹೋಗಲ್ವಾ, ಹೇಗೆ 10 ವರ್ಷ ಫ್ರೆಂಡ್ಶಿಪ್ ಇತ್ತು ಇಲ್ಲಿ ಬಂದ ತಕ್ಷಣ ಯಾಕೆ ಹಾಳಾಯ್ತು ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಜೊತೆಗೆ ಏನಪ್ಪಾ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಏನಿತ್ತು ಆ ಟೈಮಲ್ಲೂ ಕಾರ್ತಿಕ್ ಅವರು ಹೇಳ್ತಾ ಇದ್ರು, ಹೊರಗಡೆಯಿಂದ ಗೊತ್ತು ಒಳಗಡೆ ಮಾತೆಲ್ಲ ಮಾಡಿ ಹೊರಗಡೆ ಹೋದ್ಮೇಲೆ ಮತ್ತೆ ಫ್ರೆಂಡ್ಸ್ ಆಗಿರ್ತೀವಿ, ಅವನಿಗೆ ಅವನೇ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಹೇಳ್ತಾ ಇದ್ರು ಸ್ಟೋರಿ ಟೆಲ್ಲಿಂಗ್ ಟೈಮಲ್ಲಿ. ಅವಾಗೂ ಅವ್ರು ಒಂದು ಸ್ವಲ್ಪ ಏನು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಬೇರೆಯವ್ರ ಹತ್ರ ಅವ್ನು ಹೊರಗಡೆನೇ ನಾನು ಅವ್ನ ಜೊತೆ ಮಾತಾಡ್ಕೊಂಡು ಬಂದಿರೋ ಥರ ಹೇಳ್ತಾ ಇದ್ದ, ನಾನು ಬಿಗ್ ಬಾಸ್ಗೆ ಬರ್ತಾ ಇದ್ದೀನಿ ಅಂತ. ಅವ್ನು ಬರೋದು ನನಗೆ ಗೊತ್ತೇ ಇರಲಿಲ್ಲ ಬಿಗ್ ಬಾಸ್ಗೆ ಅಂತೆ, ನಾನು ಹೋಗೋದು ಅವ್ನಿಗೆ ಗೊತ್ತಿರಲಿಲ್ಲ, ಆದರೆ ಅವ್ನು ಈ ರೀತಿ ಹೇಳ್ದ ಅಂತ ನಾನು ಹೇಳೋ ಹೋಗಿದ್ರೆ ಅವನ ಹತ್ರನೇ ಹೇಳ್ಕೊಬೋದಾಯ್ತು ಕಾರ್ತಿಕ್ ಅವ್ರ ಹತ್ರ. 3ನೇ ವ್ಯಕ್ತಿ ಹತ್ರ ಈ ವಿಚಾರ ಹೋದಾಗ ಅದು ಬೇರೆ ತರ ಕಾಣುತ್ತೆ ಜನಗಳಿಗೆ. ಹಾಗಾಗಿ ದಯವಿಟ್ಟು ಅವರಿಬ್ರು ಕೂತ್ಕೊಂಡು ಮಾತಾಡಿ ಅವರಿಬ್ರು ಫ್ರೆಂಡ್ಶಿಪ್ ಏನಿರುತ್ತೆ ಅದು ನಮ್ಗೆ ನೋಡಕ್ ಕಾಯ್ತಾ ಇದೀವಿ ಎಷ್ಟೊಂದು ಜನ. ಯಾಕಂದ್ರೆ ತುಂಬಾ ಈ ಕುರುಕ್ಷೇತ್ರ ಯುದ್ಧ ಹೇಗೆ ನಡೀತಾ ಅವರಿಬ್ರು ಮತ್ತೆ ಜಗಳಗಳ ಆ ರೀತಿ ನೋಡ್ಬಿಟ್ಟಿದೀವಿ. ಆದ್ರೆ ಆ ಒಂದು ಟ್ರೂ ಫ್ರೆಂಡ್ಶಿಪ್ ಏನಿರುತ್ತೆ ಅದು ಸ್ವಲ್ಪ ಇನ್ನೂ ಮುಗ್ಧವಾಗಿ ಇನ್ನೂ ಸ್ವಚ್ಛವಾಗಿ ಹೊರಗಡೆ ಜನಕ್ಕೆ ಕಂಡ್ರೆ ಇನ್ನೂ ಅವ್ರ ಮೇಲಿರುವಂತಹ ಪ್ರೀತಿ ಜಾಸ್ತಿ ಆಗುತ್ತೆ. ಆ ಒಂದು ಪ್ರಯತ್ನದಲ್ಲಿ ವಿನಯ್ ಮತ್ತೆ ಕಾರ್ತಿಕ್ ಇಬ್ರದ್ದು ಕೈ ಸೇರ್ಬೇಕು. ಯಾಕಂದ್ರೆ 2 ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗೋದು. ಉಳಿದಿರೋದು ಸ್ವಲ್ಪ ದಿನದಲ್ಲಿ ಎಲ್ಲ ಸಂಬಂಧಗಳು ಗಟ್ಟಿ ಆಗಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಈ ಥರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.